ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಿಪೋರ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರಿಪೋರ್ಟ್ ಮಾಡೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಈಗಾಗಲೇ ಒಂದು ವಿಡಿಯೋ ಇದೆ. ಆದರೂ ಇದ್ರ ಬಗ್ಗೆ ಕಮೆಂಟ್ಸಲ್ಲಿ ಆಗಾಗ ಎಂಕ್ವೈರೀಸ್ ಬರ್ತಾನೆ ಇರುತ್ತೆ. ಹಾಗಾಗಿ ರಿಪೋರ್ಟ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ನರ್ಸರಿಯಿಂದ ಪ್ಲ್ಯಾಂಟ್ ತಂದಾಗ ತುಂಬ ಚೆನ್ನಾಗೇ ಇರುತ್ತೆ. ಮನೆಗೆ ತಂದ ಮೇಲೂ ಸ್ವಲ್ಪ ದಿನ ಚೆನ್ನಾಗೇ ಇರುತ್ತೆ. ಆಮೇಲೆ ಅದನ್ನು ರಿಪೋರ್ಟ್ ಮಾಡಿದಾಗ ಗಿಡ ಪೂರ್ತಿ ಒಣಗಿದಾಗ ಆಗುತ್ತೆ ಅಥವಾ ಒಂದೊಂದು ಸಲ ಸತ್ತೇ ಹೋಗ್ಬೋದು. ಇದು ಸಾಮಾನ್ಯವಾಗಿ ಎಲ್ಲ ಗಾರ್ಡನರ್ಸ್ಗೂ ಆಗಿರೋ ಅಂಥ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಅದ್ರ ಶಾಕಿಂದ ಗಿಡನ ಹೇಗೆ ಬದುಕಿಸ್ಕೊಳ್ಳೋದು, ರಿಪೋರ್ಟಿಂಗ್ ಮಾಡೋ ಅಂಥ ಕರೆಕ್ಟ್ ಮೆಥಡ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟಿಪ್ ಯಾವುದು ಅಂದರೆ, ನಾವು ನರ್ಸರಿಯಿಂದ ಗಿಡ ತಂದ ತಕ್ಷಣವೇ ರಿಪೋರ್ಟಿಂಗ್ ಮಾಡಬಾರ್ದು. ಜಾಗ ಚೇಂಜ್ ಆಗಿದ್ದಕ್ಕೆ ಮೊದಲೇ ಗಿಡ ಸ್ಟ್ರೆಸ್ಸಲ್ಲಿರುತ್ತೆ. ತಕ್ಷಣ ನಾವು ಬೇರೆ ಮಣ್ಣಿಗೆ ಚೇಂಜ್ ಮಾಡಿದರೆ ಆ ಗಿಡಕ್ಕೆ ಇನ್ನೂ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಇದನ್ನು ನಾನು ತುಂಬ ವಿಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ. ನಮಗೆ ಹೇಗೆ ಸಡನ್ನಾಗಿ ಒಂದು ಬೇರೆ ಪ್ಲೇಸಿಗೆ ಹೋದಾಗ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದೇ ರೀತಿ ಸೇಮ್ ಪ್ಲ್ಯಾಂಟ್ಸಿಗೆ ಕೂಡ ಆಗುತ್ತೆ. ಟೆಂಪ್ರೇಚರು, ಮಣ್ಣು, ನೀರು, ಬೆಳಕು ಕೂಡ ಚೇಂಜ್ ಆಗುತ್ತೆ. ಅವರು ಶೇಡ್ ನೆಟ್ ಕೆಳಗೆ ಬೆಳೆಸ್ತಾ ಇರ್ತಾರೆ. ನಾವು ಮನೆಗೆ ತೊಗೊಂಡು ಬಂದಾಗ ಬೆಳಕು ಕೂಡ ಚೇಂಜ್ ಆಗುತ್ತೆ. ಇವಾಗ ನೀವು ಯೋಚನೆ ಮಾಡ್ಬೋದು, ನಿಮ್ಮದೇ ಊರಲ್ಲಿರೋ ನರ್ಸರಿ, ನಿಮ್ಮ ಮನೆ ಹತ್ತಿರ ಇರೋ ನರ್ಸರಿಯಿಂದನೇ ತೊಗೊಂಡು ಬಂದಿದ್ದೀವಿ, ಆದರೂ ಈ ರೀತಿ ರಿಪೋರ್ಟಿಂಗ್ ಶಾಕ್ ಆಗುತ್ತಾ ಅಂತ. ಹೌದು, ಹಾಗೇ ಆಗುತ್ತೆ. ಯಾಕೆಂದರೆ ಅವ್ರು ಬೆಳೆಸೋ ಮೆಥಡಿಗೆ ಆ ಪ್ಲ್ಯಾಂಟ್ಸು ಅಡ್ಜಸ್ಟ್ ಆಗಿರುತ್ತೆ. ನಾವು ತಂದಾಗ ಅದು ಚೇಂಜ್ ಆಗೇ ಆಗುತ್ತೆ. ಹಾಗಾಗಿ ನರ್ಸರಿಯಿಂದ ಗಿಡ ತಂದ ಕೂಡಲೇ ರಿಪೋರ್ಟ್ ಮಾಡೋದಕ್ಕಿಂತ 4-5 ದಿನನಾದರೂ ಬಿಟ್ಟು ಮಾಡಿದರೆ ಒಳ್ಳೆಯದು. 1 ವೀಕ್ ಅಥವಾ 10 ದಿನ ಬಿಟ್ಟು ಮಾಡಿದರೂ ಪರವಾಗಿಲ್ಲ. ನರ್ಸರಿಯಿಂದ ತಂದ ಕೂಡಲೇ ನೀವು ಅದನ್ನು ತುಂಬ ಬಿಸಿಲಿರೋ ಅಂಥ ಜಾಗದಲ್ಲೂ ಇಡಬಾರ್ದು. ಹೊಸ ಜಾಗ ಆಗಿರೋದ್ರಿಂದ ನೀವು ಅದನ್ನು ರಿಪೋರ್ಟ್ ಮಾಡೋವ್ರಿಗೆ ಸ್ವಲ್ಪ ನೆರಳಿರೋ ಅಂಥ ಕಡೆ ಇಟ್ಕೊಂಡ್ರೆ ಒಳ್ಳೆಯದು. ರಿಪೋರ್ಟ್ ಮಾಡೋಕ್ಕೆ 2 ದಿನ ಮುಂಚೆ ನೀರು ಹಾಕೋದನ್ನು ನಿಲ್ಲಿಸಬೇಕು. ಮಣ್ಣು ಈ ರೀತಿ ಡ್ರೈ ಆಗಿದ್ದರೆ ಪಾಟಿಂದ ಹೊರಗಡೆ ತೆಗೆಯೋಕ್ಕೆ ಈಸಿ ಆಗುತ್ತೆ. ಯಾವುದೇ ಗಿಡಕ್ಕೆ ರಿಪೋರ್ಟಿಂಗ್ ಯಾವಾಗ ಮಾಡಬೇಕು ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಡ್ರೈನೇಜ್ ಹೋಲಿಂದ ಅದ್ರ ಬೇರುಗಳು ಹೊರಗಡೆ ಬಂದಿರುತ್ತೆ. ಗಿಡದ್ದು ಗ್ರೋತ್ ನಿಂತೋಗಿರುತ್ತೆ. ನೀವೆಷ್ಟೇ ನೀರು ಹಾಕಲಿ, ಗೊಬ್ಬರ ಹಾಕಲಿ, ಗಿಡ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಗಿಡ ಗ್ರೋತ್ ಆಗ್ತಾ ಇರಲ್ಲ. ಬೇರುಗಳು ಈ ರೀತಿ ಡ್ರೈನೇಜ್ ಹೋಲಿಂದ ಹೊರಗಡೆ ಬಂದಿರೋದಷ್ಟೇ ಅಲ್ಲ, ಪಾಟಿನ ಮೇಲ್ಗಡೆ ಕೂಡ ಮಣ್ಣಿಂದ ಹೊರಗಡೆ ಬಂದಿರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಪಾಟ್ನ ಕೂಡ ರಿಪೋರ್ಟ್ ಮಾಡಬೇಕು. ಇದ್ರ ಎಲೆಗಳೆಲ್ಲ ಎಲ್ಲೋ ಆಗ್ತಾ ಇದೆ, ಗ್ರೋತ್ ನಿಂತೋಗಿದೆ. ಪಾಟಲ್ಲಿ ಮೇಲ್ಗಡೆವರೆಗೂ ಬೇರುಗಳು ಹರಡ್ಕೊಂಡಿದೆ. ರಿಪೋರ್ಟಿಂಗ್ ಮಾಡೋಕ್ಕೆ ಮುಂಚೆ ಪಾಟ್ ಸೈಜ್ ತುಂಬ ಇಂಪಾರ್ಟೆಂಟ್. ನಾವು ತಂದಿರೋ ಪಾಟ್ಗಿಂತ ಸ್ವಲ್ಪ ದೊಡ್ಡ ಪಾಟಿಗೆ ಚೇಂಜ್ ಮಾಡಬೇಕು. ಚಿಕ್ಕ ಗಿಡಗಳನ್ನ ದೊಡ್ಡ ಪಾಟಿಗೆ ಚೇಂಜ್ ಮಾಡಿದರೆ ಏನಾಗುತ್ತೆ, ಗಿಡ ಚಿಕ್ಕದಾಗಿರುತ್ತೆ. ಪಾಟಲ್ಲಿ ತುಂಬ ಮಣ್ಣಿರೋದ್ರಿಂದ ಮಣ್ಣಲ್ಲಿ ತುಂಬ ಹೊತ್ತಿನ ತನಕ ತೇವಾಂಶ ಹಾಗೇ ಇರುತ್ತೆ. ಹೊಸ ಗಿಡ ಆಗಿರೋದ್ರಿಂದ ತೇವಾಂಶ ಜಾಸ್ತಿಯಾಗಿ ಬೇರು ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ಸೈಜಿನ ಗಿಡಕ್ಕೆ ಯಾವ ಸೈಜ್ ಪಾಟ್ ತೊಗೋಬೇಕು ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ. ನೀವು ರಿಪೋರ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ನೋಡ್ಕೋಬೋದು. ಪಾಟ್ ಮಿಕ್ಸಿಂಗ್ ಬಗ್ಗೆ ಹೇಳೋದಾದರೆ ಇದೇ ರೀತಿ ತೊಗೊಳ್ಳಿ ಅಂತ ನಾನು ಹೇಳಲ್ಲ. ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಮಣ್ಣು ಸಿಗುತ್ತೆ ಅದೇ ರೀತಿ ಪಾಟ್ ಮಿಕ್ಸಿಂಗ್ ತೊಗೋಬೋದು. ಅಥವಾ ನೀವು ಇದುವರೆಗೆ ಯಾವ ರೀತಿ ಮಣ್ಣನ್ನು ಹಾಕ್ತಾಯಿದ್ರಿ, ನಿಮ್ಮ ಗಿಡಗಳು ಯಾವ ರೀತಿ ಮಣ್ಣಿಗೆ ಅಡ್ಜಸ್ಟ್ ಆಗಿದೆ ಅದೇ ರೀತಿ ಪಾಟ್ ಮಿಕ್ಸಿಂಗ್ ತೊಗೋಬೋದು. ಪಾಟ್ ಮಿಕ್ಸಿಂಗ್ ಬಗ್ಗೆ ಜಾಸ್ತಿ ಹೇಳೋಕ್ಕೋಗಲ್ಲ ನಾನು ಇದರಲ್ಲಿ. ಒಂದೊಂದು ಗಿಡಗಳಿಗೂ ಬೇರೆ ಬೇರೆ ರೀತಿ ಪಾಟ್ ಮಿಕ್ಸಿಂಗ್ ಇರುತ್ತೆ. ನೀವು ಯಾವ ಗಿಡನ ರಿಪೋರ್ಟ್ ಮಾಡ್ತಾ ಇದ್ದೀರಾ ಆವಾಗ ನನ್ನ ವೀಡಿಯೋಸ್ನ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಮಣ್ಣು ಕ್ಲೀನ್ ಆಗಿರಬೇಕು. ಹುಲ್ಲು ಮತ್ತು ಸಣ್ಣ ಕಡ್ಡಿಗಳಿದ್ರೆ ಪರವಾಗಿಲ್ಲ, ಆದರೆ ಪ್ಲಾಸ್ಟಿಕ್ ಆಗಲಿ, ಗ್ಲಾಸ್ ಪೀಸ್ ಅಥವಾ ದೊಡ್ಡ ದೊಡ್ಡ ಕಲ್ಲುಗಳು ಇರಬಾರ್ದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಒದ್ದೆ ಇರೋ ಮಣ್ಣನ್ನು ತಗೋಬಾರ್ದು. ಬಿಸಿಲಲ್ಲಿ ಹಾಕಿ ಒಣಗಿಸ್ಬಿಟ್ಟು ಆಮೇಲೆ ಪಾಟಿಗೆ ತುಂಬಿಸ್ಕೋಬೇಕು. ಮಣ್ಣು ಒದ್ದೆ ಇದ್ದರೆ ಗಿಡದ ಬೇರುಗಳು ಕೊಳೆಯುತ್ತೆ. ಪಾಟಲ್ಲಿ ಡ್ರೈನೇಜ್ ಹೋಲ್ ಕವರ್ ಮಾಡೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಯೂಸ್ ಮಾಡ್ತಾರೆ. ಟೈಲ್ಸ್ ಪೀಸ್ ಆಗಿರ್ಬೋದು, ಅಥವಾ ಹಳೆ ಪಾಟಿಂದು ಚೂರುಗಳು, ಇಟ್ಟಿಗೆದು ಚೂರುಗಳು, ಅಥವಾ ಕಾಟನ್ದು ಹ್ಯಾಂಡ್ ಕವರ್ ಬರುತ್ತಲ್ಲ ಅದ್ರ ಪೀಸ್ನ ಬೇಕಾದರೂ ತೊಗೋಬೋದು. ತೆಂಗಿನ ನಾರನ್ನು ಕೂಡ ತೊಗೋಬೋದು. ಒಟ್ಟಿಗೆ ಪಾಟಿಂದ ಎಕ್ಸೆಸ್ ನೀರು ಮಾತ್ರ ಡ್ರೈನೇಜ್ ಹೋಲ್ ಮುಖಾಂತರ ಹೊರಗಡೆ ಹೋಗಬೇಕು. ನೀರಿನ ಜೊತೆ ಪಾಟಲ್ಲಿರೋ ಮಣ್ಣು ಹೋಗಬಾರ್ದು. ಪಾಟಿಗೆ ಮಣ್ಣನ್ನು ತುಂಬಿಸಿದ ಮೇಲೆ ಅದಕ್ಕೆ ಗಾಳಿ ತುಂಬಿಕೊಳ್ದ ಹಾಗೆ ಪಾಟನ್ನು ಸ್ವಲ್ಪ ಮೇಲೆ ಎತ್ತಿಬಿಟ್ಟು ಇಡಬೇಕು. ನಾನಿಲ್ಲಿ ರಿಪೋರ್ಟ್ ಮಾಡೋದಕ್ಕೆ ರಬ್ಬರ್ ಪ್ಲ್ಯಾಂಟ್ನ ತೊಗೊಂಡಿದ್ದೀನಿ.
ಈ ಪಾಟನ್ನು ಹೊರಗಡೆಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಿದರೆ ಮಣ್ಣು ಲೂಸ್ ಆಗುತ್ತೆ, ಆಮೇಲೆ ಗಿಡನ ಎಳೆದ್ರೆ ಈಸಿಯಾಗಿ ಬರುತ್ತೆ. ನರ್ಸರಿ ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ. ಇದನ್ನು ಹೀಗೆ ನೆಡಬೇಕಾ ಅಥವಾ ಮಣ್ಣನ್ನು ಬಿಡಿಸಿ ನೆಡಬೇಕಾ ಅಂತ ತುಂಬ ಜನರಿಗೆ ಡೌಟ್ ಇರ್ಬೋದು. ಇದುವರೆಗೆ ಗಾರ್ಡನಿಂಗ್ ಮಾಡಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ನೀವು ಹೊಸ ಗಾರ್ಡನರ್ಸ್ ಆಗಿದ್ದರೆ ಈ ಮಣ್ಣನ್ನು ಬಿಡಿಸೋದಕ್ಕೆ, ರೂಟ್ಸ್ನ ಟ್ರಿಮ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಈ ರಿಸ್ಕ್ ತಗೊಳ್ಳೋಕೆ ಹೋಗಬೇಡಿ. ಅದು ಹೇಗಿದೆ ಹಾಗೆ ಪಾಟಿಗೆ ನೆಟ್ಟರೆ ಆಯಿತು. ಈ ರಬ್ಬರ್ ಪ್ಲಾಂಟ್ಸ್ ರೂಟ್ಸ್ ನೋಡಿ ಎಷ್ಟು ಉದ್ದ ಬಂದಿದೆ. ಪಾಟ್ ಫುಲ್ ಕವರ್ ಆಗಿದೆ. ಕೆಳಗಡೆ ಪಾಟ್ ತಳದಲ್ಲಿ ಈ ರೀತಿ ಬೇರ್ಗಳು ಸುತ್ತಕೊಂಡು ಬೆಳೆದಿರುತ್ತೆ. ಇದನ್ನೆಲ್ಲ ನಾವು ಕಟ್ ಮಾಡಲೇಬೇಕು. ಆದರೆ ಎಲ್ಲ ಗಿಡಗಳಿಗೂ ಇದೇ ರೀತಿ ಇರಲ್ಲ. ಕೆಲವು ಪ್ಲಾಂಟ್ಸ್ಗೆ ತುಂಬ ಚಿಕ್ಕ ರೂಟ್ಸ್ ಇರುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಡೈರೆಕ್ಟಾಗಿ ನೆಡಬಹುದು. ಮಣ್ಣನ್ನು ಬಿಡಿಸಿ ನೆಡೋದ್ರಿಂದ ರೂಟ್ಸ್ ತುಂಬ ಚೆನ್ನಾಗಿ ಪಾಟಲ್ಲಿ ಹರಡಿಕೊಂಡು ಬೆಳೆಯುತ್ತೆ. ಹಾಗೆ ಇನ್ನೂ ಒಂದು ಬೆನಿಫಿಟ್ ಏನು ಅಂದರೆ, ಕೆಲವು ಗಿಡಗಳಿಗೆ, ಅದರಲ್ಲೂ ಹಾರ್ಡಿ ಪ್ಲಾಂಟ್ಸ್ಗೆ ನರ್ಸರಿಯವರು ಈ ರೀತಿ ನೆಟ್ ಪಾಟ್ ಹಾಕಿರ್ತಾರೆ. ಅದು ನಮಗೆ ಹೊರಗಡೆಯಿಂದ ಗೊತ್ತಾಗೋದೇ ಇಲ್ಲ. ಈ ರೀತಿ ಮಣ್ಣನ್ನು ಓಪನ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಇದನ್ನು ಹಾಗೆ ಬಿಟ್ಟರೆ ಗಿಡ ಗ್ರೋತ್ ಆಗಲ್ಲ. ಒಂದೊಂದ್ಸಲ ಆ ರೂಟ್ಸ್ ಅದ್ರೊಳಗೆ ಸಿಕ್ಕಾಕೊಂಡ್ರೆ ಗಿಡ ಸಾಯೋ ಚಾನ್ಸಸ್ ಇರುತ್ತೆ. ಈ ನೆಟ್ ಪಾಟ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ, ನೀವು ಅದನ್ನು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಫಸ್ಟು ಅರ್ಧ ಪಾಟಷ್ಟು ಮಣ್ಣನ್ನು ಹಾಕ್ಕೊಂಡಿರಬೇಕು. ಆ ಪ್ಲ್ಯಾಂಟ್ನ ಇಟ್ಟ ಮೇಲೆ ಮೇಲ್ಗಡೆಗೆ ಮಣ್ಣನ್ನು ತುಂಬಿಸ್ಕೋಬೇಕು. ಪಾಟ್ ಮೇಲ್ಗಡೆವರೆಗೆ ಮಣ್ಣನ್ನು ತುಂಬಿಸ್ಬಾರ್ದು. 1.5 ಇಂದ 2 ಇಂಚಾದರೂ ಗ್ಯಾಪ್ ಕೊಡಬೇಕು. ನಾವು ನೀರು ಹಾಕಿದಾಗ ಅಥವಾ ಫರ್ಟಿಲೈಸರ್ ಹಾಕಿದಾಗ ಅದ್ರ ಜೊತೆಗೆ ಮಣ್ಣು ಕೂಡ ಹೊರಗಡೆ ಚೆಲ್ಲೋಗುತ್ತೆ. ಇದರಿಂದ ಗಿಡಕ್ಕೆ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಪಾಟಲ್ಲಿ ಗ್ಯಾಪ್ ಇಟ್ಕೊಂಡಿರಬೇಕು. ರೀಪಾಟ್ ಮಾಡಾದಮೇಲೆ ನೀರನ್ನು ನಿಧಾನವಾಗಿ ಹಾಕಬೇಕು. ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಬರೋವರೆಗೆ ಹಾಕಬೇಕು. ಮೊದಲನೇ ಸಲ ನೀರು ಹಾಕಬೇಕಾದ್ರೆ ಪಾಟ್ ತುಂಬ ನೀರು ಹಾಕಬೇಕು. ಪಾಟಲ್ಲಿರೋ ಮಣ್ಣು ಪೂರ್ತಿ ಒದ್ದೆ ಆಗಬೇಕು. ಫಸ್ಟ್ ಟೈಮ್ ಮಾತ್ರ ಈ ರೀತಿ ನೀರು ಜಾಸ್ತಿ ಹಾಕಬೇಕು. ಆಮೇಲೆ ಡೈಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು. ಯಾವುದೇ ಪ್ಲ್ಯಾಂಟ್ ಆದರೂ ರೀಪಾಟ್ ಮಾಡಿದ ಮೇಲೆ 2-3 ದಿನ ನೀರು ಬೇಕಾಗಲ್ಲ. ರೀಪಾಟ್ ಮಾಡಿರೋ ಗಿಡಗಳನ್ನ 5-6 ದಿನ ತನಕನಾದರೂ ಪೂರ್ತಿ ನೆರಳಲ್ಲಿಡಬೇಕು. ಆಮೇಲೆ 1 ವಾರ ಸೆಮಿ ಶೇಡಲ್ಲಿಡಬೇಕು. ಇದಾದಮೇಲೆ ಪೂರ್ತಿ ಬಿಸಿಲಿಗೆ ತೆಗೆದಿಡಬೇಕು. ರೀಪಾಟ್ ಮಾಡಿದ ಮೇಲೆ ಆ ಗಿಡ ರಿಕವರ್ ಆಗೋ ಟೈಮ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸಂಜೆ ಟೈಮಲ್ಲೇ ರೀಪಾಟಿಂಗ್ ಮಾಡಬೇಕು. ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಟೈಮು ತುಂಬ ಬಿಸಿಲಿರುತ್ತೆ, ಹೀಟ್ ಕೂಡ ಇರುತ್ತೆ. ಇದರಿಂದ ಗಿಡಕ್ಕೆ ಶಾಕ್ ಆಗ್ಬೋದು. ಸಂಜೆ ಮಾಡಿದರೆ ನೈಟ್ ಪೂರ್ತಿ ಕೂಲ್ ಆಗಿರೋದ್ರಿಂದ ಗಿಡಕ್ಕೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಈ ರೀಪಾಟಿಂಗ್ ಶಾಕಿಂದ ಕೆಲವು ಗಿಡಗಳು ಬೇಗ ರಿಕವರ್ ಆಗುತ್ತೆ, ಆದರೆ ಕೆಲವು ಗಿಡಗಳು ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ತುಂಬ ಪೇಷನ್ಸಿಂದನೇ ವೆಯ್ಟ್ ಮಾಡಬೇಕು. ಹೆಚ್ಚಾಗಿ ರೀಪಾಟಿಂಗ್ ಮಾಡಿದ ಮೇಲೆ ಗಿಡಗಳು ಡಲ್ ಆಗೇ ಆಗುತ್ತೆ. ಇದರಿಂದ ನೀವು ನೀರು ಜಾಸ್ತಿ ಬೇಕಾಗುತ್ತೆ ಅಂತ ನೀರು ಹಾಕಿದರೆ ಗಿಡ ಪೂರ್ತಿ ಸತ್ತೋಗುತ್ತೆ. ಮಣ್ಣು ಪೂರ್ತಿ ಡ್ರೈ ಆದಮೇಲೆ ನೀರು ಹಾಕಬೇಕು. ಬೇಗ ರಿಕವರ್ ಆಗೋದಕ್ಕೆ ನೀವು ಪಾಟಿಂಗ್ ಮಿಕ್ಸಿಗೆ ಎಪ್ಸಮ್ ಸಾಲ್ಟ್ ಕೂಡ ಹಾಕೋಬಹುದು. ಈ ವಿಡಿಯೋದಲ್ಲಿ ಹೇಳಿರೋ ಅಷ್ಟು ರೀಪಾಟಿಂಗ್ ಟಿಪ್ಸ್ನ ನೀವು ನರ್ಸರಿಯಿಂದ ತಂದಿರೋ ಗಿಡಗಳಿಗೆ ಮಾತ್ರ ಅಲ್ಲ, ನೀವು ಮನೆಯಲ್ಲಿ ಯಾವ ಗಿಡಗಳನ್ನ ರೀಪಾಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಕೂಡ ಇದೇ ಮೆಥಡ್ನ ಫಾಲೋ ಮಾಡಬಹುದು. 10 ರಿಂದ 12 ಇಂಚಿನ ಪಾಟ್ ಆದರೆ ವರ್ಷಕ್ಕೆ 1 ಸಲ ರೀಪಾಟ್ ಮಾಡ್ಬೋದು. ತುಂಬ ಚಿಕ್ಕ ಪಾಟ್ಗಳಲ್ಲಾಗಿದ್ದರೆ 5 ಇಂಚು 6 ಇಂಚಿನ ಪಾಟ್ಗಳಲ್ಲಾದರೆ 6 ತಿಂಗಳಿಗೆ 1 ಸಲ ರೀಪಾಟ್ ಮಾಡಬೇಕಾಗತ್ತೆ. ಪಾಟಿಂದ ರೂಟ್ಸ್ ಹೊರಗಡೆ ಬರೋವರೆಗೆ ನೀವು ವೆಯ್ಟ್ ಮಾಡಬೇಕಾಗಿಲ್ಲ. ಕೆಲವು ಗಿಡಗಳಲ್ಲಿ ರೂಟ್ಸ್ ತುಂಬ ಚಿಕ್ಕದಾಗಿರುತ್ತೆ. ಅಂಥ ರೂಟ್ಸು ಡ್ರೈನೇಜ್ ಹೋಲಿಂದ ಹೊರಗಡೆ ಬರಲ್ಲ. ನಿಮಗೆ ಗೊತ್ತಾಗುತ್ತೆ ಆ ಮಣ್ಣು ತುಂಬ ಹಳೇದಾದ್ಮೇಲೆ ಗಿಡದ ಗ್ರೋತ್ ನಿಂತೋಗಿರುತ್ತೆ. ಗಿಡದಲ್ಲಿ ಬರೀ ಎಲೆಗಳು ಮಾತ್ರ ಇರುತ್ತೆ, ಹೂ ಬರ್ತಾ ಇರಲ್ಲ. ಈ ರೀತಿ ಇದ್ದಾಗ ಮಣ್ಣನ್ನು ಚೇಂಜ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ಯಾವಾಗ ರೀಪಾಟ್ ಮಾಡಿದ್ದು ಅನ್ನೋದನ್ನ ಕೂಡ ನೆನ್ಪಿಟ್ಕೊಂಡಿರಬೇಕು. ಮಣ್ಣು ತುಂಬ ಹಳೇದಾದ್ಮೇಲೆ ಆ ಮಣ್ಣಲ್ಲಿರೋ ಪೋಷಕಾಂಶಗಳೆಲ್ಲ ಗಿಡ ಹೀರ್ಕೊಂಡು ಬರೀ ಬೇರ್ಗಳೇ ಸುತ್ತಕೊಂಡಿರುತ್ತೆ ಪಾಟಲ್ಲಿ. ಮೇಲ್ಗಡೆಯಿಂದ ನೀರು ಹಾಕಿದ ತಕ್ಷಣ 1 ಸೆಕೆಂಡಲ್ಲಿ ಅದು ಡ್ರೈನೇಜ್ ಹೋಲಿಂದ ಹೊರಗಡೆ ಬರುತ್ತೆ. ಇದು ಕೂಡ ರೀಪಾಟ್ ಮಾಡೋಕ್ಕೆ ಒಂದು ಸೂಚನೆನೇ. ಹೀಗೆ ನಿಮ್ಮ ಗಿಡಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಇನ್ನು ರೀಪಾಟಿಂಗ್ ಮಾಡೋದಕ್ಕೆ ಯಾವ ಟೈಮ್ ಬೆಸ್ಟ್ ಅಂತ ನೀವು ಕೇಳೋದಾದರೆ, ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿರೋ ಹಾಗೆ ಫೆಬ್ರವರಿನ ಗ್ರೋಯಿಂಗ್ ಪೀರಿಯಡ್ ಅಂತಲೇ ಹೇಳ್ತಾರೆ. ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಆ ಟೈಮಲ್ಲಿ ರೀಪಾಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಫೆಬ್ರವರಿ ಆದಮೇಲೆ ಜೂನಲ್ಲಿ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಗಸ್ಟಿಂದ ಅಕ್ಟೋಬರ್ವರೆಗೂ ಮಾಡ್ಕೋಬೋದು. ಆದರೆ ಜೂನ್ ಮತ್ತು ಫೆಬ್ರವರಿ ಎಷ್ಟು ಫಾಸ್ಟಾಗಿ ಗ್ರೋ ಆಗಲಿಲ್ಲ ಅಂದ್ರೂ ರೀಪಾಟಿಂಗ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರೀಪಾಟಿಂಗ್ ಬಗ್ಗೆ ನನಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನೂ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.